am Dr. Mamata N, Assistant Professor of Economics, Government First Grade College, Tiptur. Today, I study the topic Importance of Public Economics. Importance of Public Economics. This slide shows the importance of public economics, a reason for increased economic activities in recent days. ಅದರಲ್ಲಿ ಸಾರ್ವಜನಿಕ ಅರ್ಥಶಾಸ್ತ್ರದ ಮಹತ್ವ ಇವತ್ತು ಎಷ್ಟು ಪ್ರಮುಖವಾದದ್ದು ಅಥವಾ ಎಷ್ಟು ಅದು ಮಹತ್ವನ ಪಡ್ಕೊಂಡಿದೆ ಅಂತಂದರೆ, ಸರ್ಕಾರದ ಆರ್ಥಿಕ ಚಟುವಟಿಕೆಯ ಹೆಚ್ಚಳಕ್ಕೆ ಕಾರಣಗಳೇನು ಅನ್ನುವುದನ್ನು ಸಹ ನಾವು ಅದರಲ್ಲಿ ತಿಳ್ಕೊಬಹುದು. ಅಂದರೆ ಸರ್ಕಾರದ ಆರ್ಥಿಕ ಚಟುವಟಿಕೆಗಳ ಹೆಚ್ಚಳಕ್ಕೆ ಕಾರಣಗಳೇನು ಎಂಬುದನ್ನು ನಾವು ತಿಳ್ಕೊಂಡ್ಬಿಟ್ರೆ ಸಾರ್ವಜನಿಕ ಅರ್ಥಶಾಸ್ತ್ರದ ಮಹತ್ವ ಎಷ್ಟು ಇವತ್ತು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ, ಎಷ್ಟು ಅದು ಸಾರ್ವಜನಿಕ ಅರ್ಥಶಾಸ್ತ್ರ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ಒಂದು ವಸ್ತು ವಿಷಯ ಆಗಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬಹುದು. ಅದರಲ್ಲಿ ನಿಮ್ಮ ಫಸ್ಟ್ ಒನ್, ದ ಪ್ರಾವಿಷನ್ ಆಫ್ ಎಸೆನ್ಷಿಯಲ್ ಸರ್ವಿಸಸ್. ದ ಗವರ್ನಮೆಂಟ್ ಮೇ ಪ್ರೊವೈಡ್ ಸಮ್ ಎಸೆನ್ಷಿಯಲ್ ಸರ್ವಿಸಸ್ ದಟ್ ಪ್ರೊವೈಡ್ private individuals or association organizations cannot adequately provide. Important examples are education and healthcare, unemployment, allowance, old wages, and so on. Also, the government has to undertake some essential activities in terms of the safety and ethics of the country. Examples of this are protection, ಲಾ ಆ್ಯಂಡ್ ಆರ್ಡರ್, ಜಸ್ಟಿಸ್ ಆ್ಯಂಡ್ ಪ್ರಾಪರ್ಟಿ ಲಾ. ಖಾಸಗಿ ವ್ಯಕ್ತಿಗಳು ಅಥವಾ ಸಂಘ ಸಂಸ್ಥೆಗಳು ಸಮರ್ಪಕವಾಗಿ ಒದಗಿಸಲಾರದಂತಹ ಕೆಲವು ಅಗತ್ಯ ಸೇವೆಗಳನ್ನು ಸರ್ಕಾರ ಒದಗಿಸುತ್ತದೆ, ಅಂದರೆ ಒದಗಿಸಬಲ್ಲದಾಗಿದೆ. ಇದಕ್ಕೆ ಪ್ರಮುಖವಾದಂತಹ ಒಂದು ಉದಾಹರಣೆಗಳೆಂದರೆ ಶೈಕ್ಷಣಿಕ ಮತ್ತು ಆರೋಗ್ಯ ಸೌಲಭ್ಯಗಳು, ನಿರುದ್ಯೋಗ ಭತ್ಯೆ, ವಿಧವಾ ವೇತನಗಳಾಗಿರ್ಬೋದು, ವೃದ್ಧಾಪ್ಯ ವೇತನಗಳಾಗಿರ್ಬೋದು ಇತ್ಯಾದಿ. ಅಲ್ಲದೆ ದೇಶದ ಸುರಕ್ಷತೆ ಮತ್ತು ನೀತಿ ಬದ್ಧತೆಯ ದೃಷ್ಟಿಯಿಂದ ಕೆಲವು ಅಗತ್ಯ ಚಟುವಟಿಕೆಗಳನ್ನು ಸಹ ಸರ್ಕಾರ ಮಾಡಬೇಕಾಗುತ್ತೆ ಅಥವಾ ಕೈಗೊಳ್ಳಬೇಕಾಗುತ್ತೆ. ರಕ್ಷಣೆ ಇರ್ಬೋದು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದಿರ್ಬೋದು, ನ್ಯಾಯಪಾಲನೆಯನ್ನು ಮಾಡುವಂಥದ್ದಿರ್ಬೋದು. ಇವುಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ಅತಿ ಪ್ರಮುಖವಾಗಿ ಕಾನೂನುಗಳನ್ನು ರಚಿಸಿ ಅವುಗಳಿಗೆ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಪ್ರಯತ್ನವನ್ನು ಪಡುವಂತಹದ್ದು. ಅಂದರೆ ಕಾನೂನು ಸುವ್ಯವಸ್ಥೆಯ ಪಾಲನೆ, ನ್ಯಾಯ ಕಲ್ಪನೆ, ಆಸ್ತಿಗೆ ಸಂಬಂಧಿಸಿದ ಕಾನೂನು ರಚನೆ ಮೊದಲಾದವು ಇದಕ್ಕೆ ಸ್ಪಷ್ಟ ಉದಾಹರಣೆಗಳು. ಅಂದರೆ ಸರ್ಕಾರ ಬಹಳ ಪ್ರಮುಖವಾಗಿ ಇವತ್ತು ಜನರಿಂದ ಆಯ್ಕೆ ಆಗಿರೋದ್ರಿಂದ, ಜನರ ಏಳಿಗೆಗೋಸ್ಕರ ಇರೋದ್ರಿಂದಾಗಿ ಸಾರ್ವಜನಿಕ ಅರ್ಥಶಾಸ್ತ್ರದ ಒಂದು ಮಹತ್ವ ಎಷ್ಟಿದೆ ಅಂತಂದರೆ, ಸರ್ಕಾರ ಜನರಿಗೋಸ್ಕರ ಅತಿ ಬಹಳ ಮುಖ್ಯವಾದಂತಹ ಎಲ್ಲ ಸೇವೆಗಳನ್ನು ಕಲ್ಪಿಸಿಕೊಡುವಂತಹದ್ದನ್ನು ನಾವು ನೋಡ್ತೀವಿ. ಸೆಕೆಂಡ್ ಒನ್, ಪಬ್ಲಿಕ್ ವರ್ಕ್ಸ್, ಸಾರ್ವಜನಿಕ ಕಾಮಗಾರಿಗಳು. Most public works have to be carried out by the government in order to provide better service to the people. The private sector has not come forward to handle public services that are not profitable. The government is responsible for the provision of facilities such as connectivity, irrigation, flood control, drinking water supply and natural gas. ಅದರಲ್ಲಿ ಏನೋ ಸರ್ಕಾರದ ಒಂದು ಕೆಲಸಗಳು, ಅಂದರೆ ಸಾರ್ವಜನಿಕ ಕಾಮಗಾರಿಗಳಿದವೋ ಇವುಗಳನ್ನು ಮೋಸ್ಟ್ ಪಬ್ಲಿಕ್ ವರ್ಕ್ಸ್ ಹ್ಯಾವ್ ಟು ಬಿ ಕ್ಯಾರಿಡ್ ಔಟ್ ಬೈ ದ ಗವರ್ನಮೆಂಟ್ ಇನ್ ಆರ್ಡರ್ ಟು ಪ್ರೊವೈಡ್ ಬೆಟರ್ ಸರ್ವಿಸ್ ಟು ದ ಪೀಪಲ್. ಅಂದರೆ ಸರ್ಕಾರ ಏನು ಸಾರ್ವಜನಿಕ ಕಾಮಗಾರಿಗಳನ್ನು ಅಥವಾ ಕಾರ್ಯಗಳನ್ನು ಒದಗಿಸುತ್ತೋ ಅಷ್ಟು ಖಾಸಗಿಯವರು ಒದಗಿಸಲಿಕ್ಕೆ ಸಾಧ್ಯತೆ ಇಲ್ಲ. ಅಂದರೆ ಜನರಿಗೆ ಉತ್ತಮ ಸೇವಾ ಸೌಲಭ್ಯಗಳನ್ನು ಒದಗಿಸುವಂತಹದ್ದು ಯಾರು ಅಂದರೆ ಸರ್ಕಾರ ಆಗಿರುತ್ತೆ. ಅದರಲ್ಲಿಯೂ ಸಹ ಲಾಭದಾಯಕವಲ್ಲದ ಸಾರ್ವಜನಿಕ ಕಾಮಗಾರಿಗಳ ನಿರ್ವಹಣೆ ಮಾಡಲು ಸರ್ಕಾರದಿಂದ ಮಾತ್ರ ಸಾಧ್ಯ. ಸಾರಿಗೆ ಸಂಪರ್ಕ, ನೀರಾವರಿ, ಪ್ರವಾಹ ನಿಯಂತ್ರಣ, ಕುಡಿಯುವ ನೀರಿನ ಸರಬರಾಜು ಮಾಡುವಂಥದ್ದು, ಚರಂಡಿ ವ್ಯವಸ್ಥೆ ಇರ್ಬೋದು, ನೈರ್ಮಲ್ಯಗಳಾಗಿರ್ಬೋದು ಅಥವಾ ಬೀದಿ ದೀಪದ ವ್ಯವಸ್ಥೆ ಆಗಿರ್ಬೋದು, ಇವುಗಳೆಲ್ಲವನ್ನ ಸೌಲಭ್ಯಗಳನ್ನು ಜನರಿಗೆ ಒದಗಿಸುವಂತಹ ಕೆಲಸ ಯಾರಿಂದ ಸಾಧ್ಯ ಆಗುತ್ತೆ ಅಂದರೆ ಅದು ಸರ್ಕಾರದಿಂದ ಮಾತ್ರ, ಮತ್ತು ಅದು ಸರ್ಕಾರದ ಜವಾಬ್ದಾರಿ ಅಥವಾ ಕರ್ತವ್ಯವೂ ಸಹ ಹೌದು. ಮೂರನೇದು, ಆರ್ಗನೈಸೇಷನ್ ಆಫ್ ಪ್ರೊಡಕ್ಷನ್, ಉತ್ಪಾದನಾ ವ್ಯವಸ್ಥೆ. Generally, in developing countries, productivity is low and resources are not maximized. Private individuals are not interested in business management as production is not profitable ಅಂತ. ಅದರಲ್ಲಿ these are powerful reasons for the country's economic backwardness. It is the duty of the governments of these countries to stimulate entrepreneurship in view of an increase in hypocrisy.
The government needs to provide a variety of motivators and incentives to promote entrepreneurship. Appropriate policies of the government should provide avenues for entrepreneurial growth and optimum utilization for resources. There is an imperative that governments in developing countries have to work as business partners. ಅಂದರೆ ಇಲ್ಲಿ ಸಾಮಾನ್ಯವಾಗಿ ಹೇಳೋದಾದರೆ ಅನಭಿವೃದ್ಧ ದೇಶಗಳಲ್ಲಿ ಉತ್ಪಾದನಾ ದಕ್ಷತೆ ಕೆಳಮಟ್ಟದಲ್ಲಿರುತ್ತೆ. ಹೇಳಿ ಕೇಳಿ ಸಂಪನ್ಮೂಲದ ಕೊರತೆಯಿಂದ ಅಥವಾ ಬಂಡವಾಳ ಕೊರತೆಯನ್ನು ಅನುಭವಿಸ್ತಿರುವಂತಹ ರಾಷ್ಟ್ರಗಳಾಗಿರುತ್ತೆ. ಹಾಗಾಗಿ ಇಲ್ಲಿ ಉತ್ಪಾದನಾ ದಕ್ಷತೆ ಕಡಿಮೆ ಇರುತ್ತೆ. ಉತ್ಪಾದನೆ ಅಷ್ಟೇನು ಲಾಭದಾಯಕವಾಗಿಲ್ಲದಿರುವುದರಿಂದ ಖಾಸಗಿ ವ್ಯಕ್ತಿಗಳು ಉದ್ಯಮವನ್ನು ನಿರ್ವಹಣೆ ಮಾಡಲಿಕ್ಕೆ ಮುಂದೆ ಬರೋದಿಲ್ಲ ಅಥವಾ ಆಸಕ್ತಿಯನ್ನು ಅವರು ತೋರೋದಿಲ್ಲ. ದೇಶದ ಆರ್ಥಿಕ ಹಿಂದುಳಿದಕ್ಕೆ ಇವು ಪ್ರಭಾವಿ ಕಾರಣಗಳಾಗಿರೋದ್ರಿಂದ ಉತ್ಪಾದನೆಯ ಹೆಚ್ಚಳದ ದೃಷ್ಟಿಯಿಂದ ಉದ್ಯಮಶೀಲತೆಯನ್ನು ಪ್ರಚೋದಿಸುವುದು ಬಹಳ ಪ್ರಮುಖವಾದಂತಹ ಕೆಲಸ. ಆದರೆ ಇದನ್ನು ಸರ್ಕಾರ ಏನು ಮಾಡಬೇಕಾಗುತ್ತೆ ಅಂದರೆ ಆ ಒಂದು ಖಾಸಗಿ ವ್ಯಕ್ತಿಗಳಿಗೆ ಕೆಲವೊಂದು ಅಲಯನ್ಸ್ಗಳನ್ನು ನೀಡುವ ಮೂಲಕ ಅವರನ್ನು ಪ್ರಚೋದನೆಯನ್ನು ಮಾಡಬೇಕು. ಜೊತೆಗೆ ವಿವಿಧ ಪ್ರೇರಕಗಳನ್ನು ಉತ್ತೇಜಗಳನ್ನು ಅಂದರೆ ಸಬ್ಸಿಡಿಗಳನ್ನು ನೀಡುವಂತಿರ್ಬೋದು ಅಥವಾ ಅಂದರೆ ಎಂಕರೇಜ್ ಮಾಡುವಂಥದ್ದಿರ್ಬೋದು. ಇವುಗಳನ್ನು ಮಾಡುವ ಮೂಲಕ ಅವರನ್ನು ಉತ್ತೇಜಿಸಬೇಕಾಗತ್ತೆ. ಸರ್ಕಾರದ ಸೂಕ್ತ ನೀತಿಗಳನ್ನು ಉದ್ಯಮಶೀಲತೆಯ ಬೆಳವಣಿಗೆ ಮತ್ತು ಸಂಪತ್ ಸಾಧನಗಳ ಗರಿಷ್ಠ ಉಪಯೋಗಕ್ಕೆ ಮಾರ್ಗಗಳನ್ನು ಕಲ್ಪಿಸ್ಕೊಳ್ಬೇಕಾಗತ್ತೆ. ಅಂದರೆ ಉದ್ಯಮ ಸಾಹಸಿಗಳಿಗೆ ಸ್ವಲ್ಪ ಪ್ರಮೋಷನನ್ನು ಅಂದರೆ ಅವರನ್ನು ಪ್ರಮೋಟ್ ಮಾಡುವ ಮೂಲಕ ಇಲ್ಲಿ ಉದ್ಯಮವನ್ನು ಸ್ಥಾಪನೆ ಮಾಡುವ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕಾರಿಯಾಗುವಂತೆ ಮಾಡಬೇಕಾಗತ್ತೆ. ವಿಕಾಸಶೀಲ ದೇಶಗಳಲ್ಲಿ ಸರ್ಕಾರಗಳು ಉದ್ಯಮಶೀಲರಾಗಿಯೂ ಕೆಲಸವನ್ನು ಅಂದರೆ ತಾವೇ ಖಾಸಗಿಯವರು ಮಾಡಲಿಲ್ಲ ಅಂತಂದ ಪಕ್ಷದಲ್ಲಿ ತಾನೇ ಒಂದು ಉದ್ಯಮವಾಗಿ ಕಾರ್ಯವನ್ನು ಸರ್ಕಾರ ನಿರ್ವಹಿಸಬೇಕಾಗತ್ತೆ. 4ನೇ ಅಂಶ ಲಾಂಗ್ ಗೆಸ್ಟೇಷನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ದೀರ್ಘ ಫಲಾವಧಿಯ ಹೂಡಿಕೆಯನ್ನು ಕೈಗೊಳ್ಳುವಿಕೆ. ದ ಕನ್ಸ್ಟ್ರಕ್ಷನ್ ಆಫ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ಸ್ ಅಂಡ್ ಲಾರ್ಜ್ ಇರಿಗೇಷನ್ ವರ್ಕ್ಸ್ ರಿಕ್ವೈರ್ಸ್ ಎ ಲಾರ್ಜ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್. ಆಲ್ಸೋ ದ ಗೆಸ್ಟೇಷನ್ ಆರ್ ರಿವಾರ್ಡ್ ಪೀರಿಯಡ್ ಆಫ್ ಸಚ್ ಪ್ರಾಜೆಕ್ಟ್ಸ್ can be very long. This means that long after the investment in these projects has begin, they will begin production about 15 to 20 years later. Private entrepreneurs cannot afford to invest thousands of crores of rupees and wait for reward for the long term. Government must invest in long-term projects with the objectives of providing benefits to the people and achieving economic development. ದೀರ್ಘ ಫಲಾವಧಿಯ ಹೂಡಿಕೆಯನ್ನು ಕೈಗೊಳ್ಳುವಿಕೆ ಅಂದರೆ ಏನಪ್ಪ ಅಂದರೆ ಇಲ್ಲಿ ದೊಡ್ಡ ಪ್ರಮಾಣದ ದೊಡ್ಡ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವುದು ಅಂಥದ್ದು. ಜಲವಿದ್ಯುತ್ ಸ್ಥಾವರಗಳಾಗಿರ್ಬೋದು ಅಥವಾ ಬೃಹತ್ ನೀರಾವರಿಗಳನ್ನಾಗಿರುವಂಥದ್ದಿರ್ಬೋದು ಅಥವಾ ಲಾರ್ಜ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಅಂದರೆ ಬಹಳ ಹೆಚ್ಚು ಹೂಡಿಕೆಯನ್ನು ಕೇಳುವಂತಹ ಒಂದು ಬಂಡವಾಳ ಹೂಡಿಕೆಯನ್ನು ಮಾಡುವಂಥದ್ದನ್ನಾಗಿರ್ಬೋದು. ಇವುಗಳನ್ನು ಹೂಡಿಕೆ ಮಾಡುವಂಥದ್ದು ಅತಿ ಅವಶ್ಯಕವಾಗಿರುತ್ತೆ. ಅಂದರೆ ಇಂತಹ ಯೋಜನೆಗಳು ದೀರ್ಘ ಗರ್ಭಾವಧಿ ಹೂಡಿಕೆಯ ಅಂದರೆ ಪ್ರತಿಫಲಗಳನ್ನು ಒಂದು ದೀರ್ಘ ಗರ್ಭಾವಧಿ ಅಂತಂದರೆ ಇವತ್ತು ನಾವು ಹೂಡಿಕೆನ ಮಾಡ್ತೀವಿ ಅಂದರೆ ಕೋಟ್ಯಾಂತರ ರೂಪಾಯಿ ಹೂಡಿಕೆನ ಇವತ್ತು ಮಾಡೋದು ಸಹ ಅದರಿಂದ ಪ್ರತಿಫಲ ತುಂಬ ವರ್ಷಗಳ ನಂತರ ಬರುತ್ತೆ, ಅಂದರೆ 15 to 20 years ಅಂತ. ಬಟ್ ಅಲ್ಲಿ ಖಾಸಗಿಯವರು ಹೂಡಿಕೆನ ಮಾಡಲಿಕ್ಕೆ ಯಾರೂ ಮುಂದೆ ಬರಲ್ಲ. ಯಾಕೆಂದರೆ ಅವ್ರಿಗೆ ಇವತ್ತು ಹೂಡಿಕೆ ಮಾಡಿದ್ರೆ ನಾಳೆನೇ ಅವ್ರಿಗೆ ಲಾಭ ಬರಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ಇರ್ತಾರೆ. ಹಾಗಾಗಿ ಥೌಸಂಡ್ಸ್ ಆಫ್ ಕ್ರೋರ್ಸ್ ಆಫ್ ರುಪೀಸ್ ಆ್ಯಂಡ್ ವೇಟ್ ಫಾರ್ ರಿವಾರ್ಡ್ ಫಾರ್ ದ ಲಾಂಗ್ ಟರ್ಮ್ ಅಂದರೆ ಅಷ್ಟೊಂದು ಸಾವಿರಾರು ಕೋಟಿ ರೂಪಾಯಿಗಳನ್ನ ಹೂಡಿಕೆಯನ್ನು ಮಾಡಿ ದೀರ್ಘ ದೀರ್ಘಾವಧಿಯಲ್ಲಿ ಲಾಭವನ್ನು ಗಳಿಸಲಿಕ್ಕೆ ಅವರು ಇಷ್ಟಪಡೋದಿಲ್ಲ. ಬಟ್ ಹಾಗಾಗಿ ಸರ್ಕಾರವೇ ಅಂಥವುಗಳನ್ನ ಹೂಡಿಕೆಯನ್ನು ಮಾಡಬೇಕಾಗುತ್ತೆ. ಗೌರ್ಮೆಂಟ್ ಮಸ್ಟ್ ಇನ್ವೆಸ್ಟ್ ಇನ್ ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್. ಈ ಒಂದು ದೀರ್ಘ ಫಲಾವಧಿಯ ಸರಕುಗಳ ಮೇಲೆ ಅಂದರೆ ಹೂಡಿಕೆಯನ್ನು ಕೈಗಾರಿಕೆಗಳ ಮೇಲೆ ಸರ್ಕಾರ ಹೂಡಿಕೆಯನ್ನು ಮಾಡಬೇಕಾಗತ್ತೆ. 5th ಪಾಯಿಂಟ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ಸ್ಥಾಪನೆ. Several disparities in the distribution of wealth and income are a common feature in most countries, especially in developing countries, because wealth is concentrated in just a few individuals. Large numbers of people have no sources of income. The result of deprivation from sources of income in the lack of effective demand or purchasing power among a large number of people. The government must address social inequality and establish social justice by taking measures to distribute wealth and income evenly. ಸಾಮಾಜಿಕ ನ್ಯಾಯ ಸ್ಥಾಪನೆಯನ್ನು ಸ್ಥಾಪಿಸುವಂತಹದ್ದು ಅಂದರೆ ಇಲ್ಲಿ ಸಂಪತ್ತಿನ ಮತ್ತು ಆದಾಯದ ಹಂಚಿಕೆಯಲ್ಲಿ ತೀವ್ರ ಅಸಮಾನತೆಗಳನ್ನು ಕಂಡುಬರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ.
ಈ ತೀವ್ರ ಅಸಮಾನತೆಗಳು ಅನಭಿವೃದ್ಧ ದೇಶಗಳಲ್ಲಿ ಕಂಡುಬರೋದ್ರಿಂದಾಗಿ ಸಂಪತ್ತು ಕೆಲವೇ ವ್ಯಕ್ತಿಗಳ ಕೈಯಲ್ಲಿ ಕೇಂದ್ರೀಕೃತ ಆಗಿರೋದ್ರಿಂದಾಗಿ ಬಹುಸಂಖ್ಯೆಯ ಜನರಿಗೆ ಆದಾಯ ಗಳಿಕೆಯ ಮೂಲಗಳು ಇಲ್ಲದೇ ಇರೋದ್ರಿಂದಾಗಿ ಪರಿಣಾಮಕಾರಿ ಬೇಡಿಕೆ ಅಥವಾ ಕೊಳ್ಳುವ ಶಕ್ತಿ ಸೃಷ್ಟಿ ಆಗೋದಿಲ್ಲ. ಯಾಕೆಂದರೆ ಮೋಸ್ಟ್ ಪ್ರಾಪರ್ ಇರುವಂತಹ ಜನ ಯಾರಪ್ಪ ಅಂದರೆ ಮಿಡ್ಲ್ ಕ್ಲಾಸ್ ಜನ ಅಥವಾ ಲೋಯರ್ ಕ್ಲಾಸ್ ಜನ. ಈ ಕೆಳಮಟ್ಟದ ಮತ್ತು ಮಧ್ಯಮ ವರ್ಗದ ಜನರ ಹತ್ರ ಅಲ್ಲಿ ಕೊಂಡುಕೊಳ್ಳುವಂತಹ ಶಕ್ತಿನೇ ಇಲ್ಲ ಅಂತಂದರೆ ಸರಕುಗಳಿಗೆ ಬೇಡಿಕೆ ಅನ್ನುವಂಥದ್ದು ಇರೋದಿಲ್ಲ. ಹಾಗಾಗಿ ಸಮಾನವಾಗಿ ವಿತರಿಸಲು ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಸರ್ಕಾರ ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸಬೇಕಾಗತ್ತೆ. ಸಂಪತ್ತನ್ನು ಹೊಂದುವಿಕೆ ಮತ್ತು ಆದಾಯ ಗಳಿಕೆಯಲ್ಲಿ ಅಸಮಾನತೆಗಳನ್ನು ತಗ್ಗಿಸುವ ಮೂಲಕ ಪರಿಣಾಮಕಾರಿ ಬೇಡಿಕೆಯನ್ನು ಹೆಚ್ಚಿಸಬೇಕಾಗತ್ತೆ. ಎಫೆಕ್ಟಿವ್ ಡಿಮ್ಯಾಂಡ್ ಕ್ಯಾನ್ ಬಿ ಸ್ಟಿಮ್ಯುಲೇಟೆಡ್ ಬೈ ರೆಡ್ಯೂಸಿಂಗ್ ವೆಲ್ತ್ ಅಂಡ್ ರೆಡ್ಯೂಸಿಂಗ್ ಇನ್ಕಮ್ ಇನ್ಇಕ್ವಿಟೀಸ್. ಅಂದರೆ ಪರಿಣಾಮಕಾರಿ ಬೇಡಿಕೆಯನ್ನು ಹೆಚ್ಚಿಸುವ ಮೂಲಕ ಆದಾಯ ಅಸಮಾನತೆಯನ್ನು ತಗ್ಗಿಸ್ಬೋದು. ದಿಸ್ ವಿಲ್ ಪ್ರೊವೈಡ್ ಆಪರ್ಚುನಿಟೀಸ್ ಫಾರ್ ಪ್ರೊಡಕ್ಷನ್, ಇನ್ವೆಸ್ಟ್ಮೆಂಟ್ ಅಂಡ್ ರೆವಿನ್ಯೂ ಗ್ರೋತ್ ಇನ್ ದ ಡೈರೆಕ್ಷನ್ ಆಫ್ ಸೋಷಿಯಲ್ ಜಸ್ಟಿಸ್. ದ ಗವರ್ನಮೆಂಟ್ ನೀಡ್ಸ್ ಟು ಇಂಪ್ಲಿಮೆಂಟ್ ಎ ನಂಬರ್ ಆಫ್ ಪ್ರೋಗ್ರಾಮ್ಸ್. ಅಂದರೆ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತರುವ ಮೂಲಕ, ರಾಜ್ಯಕೋಶ ನೀತಿಯ ಮೂಲಕ ಏನು ಮಾಡಬೇಕು ಅಂದರೆ ಮಹತ್ವವನ್ನು, ಅಂದರೆ ರಾಜ್ಯಕೋಶ ನೀತಿಯನ್ನು ಅಂದರೆ ಅಳವಡಿಸ್ಕೊಳ್ಳೋದ್ರ ಮೂಲಕ ಆದಾಯ ಅಂದರೆ ಅಧಿಕ ಆದಾಯವಂತ ವರ್ಗಗಳ ಜನರಿಂದ ತೆರಿಗೆಗಳನ್ನು ಹೆಚ್ಚು ಸಂಗ್ರಹಿಸಿ ಕಡಿಮೆ ವರ್ಗದ ಮೇಲೆ ಹೂಡಿಕೆಯನ್ನು ಮಾಡುವ ಮೂಲಕ ಸೌಲಭ್ಯಗಳನ್ನು ಅವರಿಗೆ ಕಲ್ಪಿಸಿಕೊಡುವ ಮೂಲಕ ಅಭಿವೃದ್ಧಿಯನ್ನು ಕೈಗೊಳ್ಳಬೇಕಾಗುತ್ತೆ. ದ ಗವರ್ನಮೆಂಟ್ ನೀಡ್ಸ್ ಟು ಇಂಪ್ಲಿಮೆಂಟ್ ಎ ನಂಬರ್ ಆಫ್ ಪ್ರೋಗ್ರಾಮ್ಸ್, ಅಂದರೆ ಹಲವಾರು ಕಾರ್ಯಕ್ರಮಗಳ ಮೂಲಕ. ದ ಇಂಪಾರ್ಟೆನ್ಸ್ ಆಫ್ ಎ ಪ್ರಾಪರ್ ಸ್ಟೇಟ್ ಸೆಲ್ಫ್ ಪಾಲಿಸಿ ಇನ್ ದಿಸ್ ರಿಗಾರ್ಡ್ however is minimal. State self policy is an effective tool for social justice by stepping up social spending and raising public spending on programs that facilitate lower income groups by expelling high rates of tax on high income groups. ಅಂದರೆ ಹೆಚ್ಚು ಆದಾಯವಂತರ ಮೇಲೆ ತೆರಿಗೆಯನ್ನು ಹಾಕಿ ಅದನ್ನು ಕಳಿಸಿಕೊಂಡು ಕಡಿಮೆ ಆದಾಯವಂತರ ಮೇಲೆ ಖರ್ಚನ್ನು ಮಾಡುವ ಮೂಲಕ ಅವ್ರಿಗೆ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಂತಹ ಕಾರ್ಯವನ್ನು ಮಾಡುವಂಥದ್ದು. 6th ಪಾಯಿಂಟ್, ಅಡಾಪ್ಷನ್ ಆಫ್ ಮಾನಿಟರಿ ಪಾಲಿಸಿ. ಹಣ ಸಂಬಂಧಿ ನೀತಿಯ ಸ್ವೀಕಾರವನ್ನು ಮಾಡುವಂಥದ್ದು. ಮನಿ ಕಂಟ್ರೋಲ್ಡ್ ಎಕ್ಸ್ಪ್ಯಾನ್ಷನ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡ್ಯೂಟೀಸ್ ಆಫ್ ಎ ಪ್ರೋಗ್ರೆಸಿವ್ ಗವರ್ನಮೆಂಟ್. Productivity activities needed to be expanded so that there is no shortage of funds. ಅಂದರೆ ಹಣದ ನಿಯಂತ್ರಿತ ವಿಸ್ತರಣೆಯು ಪ್ರಗತಿಪರ ಸರ್ಕಾರದ ಪ್ರಮುಖ ಕರ್ತವ್ಯಗಳಲ್ಲಿ ಒಂದು. But as inflation occurs due to excessive supply of money, it is necessary to keep its supply under control. It is the responsibility of the government to ensure that the shortage of money supply for productive activities is monitored while controlling the money supply and maturity. Therefore, there should be ample opportunities for further development of the banking and financial system. Therefore, a reasonable and skilled monetary policy needs to be put into practice. ಅಂದರೆ ಇಲ್ಲಿ ಹಣದ ಮಿತಿಮೀರಿದ ಪೂರೈಕೆಯಿಂದ ಹಣದುಬ್ಬರ ಸಂಭವಿಸುತ್ತೆ. ಅದರ ಪೂರೈಕೆಯನ್ನು ನಿಯಂತ್ರಣದಲ್ಲಿರುವುದು ಅಷ್ಟೇ ಅವಶ್ಯಕ. ಅಂದರೆ ಹಣದುಬ್ಬರ ಆಗದಂತೆ ನಾವು ಅದನ್ನು ತಡಿಬೇಕಾಗುತ್ತೆ. ಮತ್ತು ಉತ್ಪಾದಕ ಚಟುವಟಿಕೆಗಳಾದ ಪೂರೈಕೆಯಲ್ಲಿ ಕೊರತೆ ತಲೆದೋರದಂತೆ ನಿಗಾವನ್ನು ವಹಿಸಬೇಕಾಗುತ್ತೆ. ಉತ್ಪಾದನಾ ಚಟುವಟಿಕೆಗಳಿಗೆ ಹೆಚ್ಚು ಹಣವನ್ನು ಪೂರೈಕೆ ಮಾಡಬೇಕಾಗತ್ತೆ. ಬ್ಯಾಂಕೋದ್ಯಮ ಹಣಕಾಸು ವ್ಯವಸ್ಥೆಯ ಯಥೋಚಿತ ಬೆಳವಣಿಗೆಗೆ ಇಲ್ಲಿ ನಾವು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕಾಗತ್ತೆ ಅನ್ನುವಂಥದ್ದು. ದ 7th ಪಾಯಿಂಟ್ ಈಸ್ ಮೇಂಟೆನೆನ್ಸ್ ಆಫ್ ಎಕನಾಮಿಕ್ ಸ್ಟೆಬಿಲಿಟಿ. ದ ಸೈಕಲ್ ಆಫ್ ಎಕನಾಮಿಕ್ ಪ್ರಾಸ್ಪರಿಟಿ ಅಂಡ್ ಸ್ಟ್ರೆಂಥನಿಂಗ್ ಈಸ್ ಎ ಕಾಮನ್ ಫೀಚರ್ಸ್ ಆಫ್ ಫ್ರೀ ಎಂಟರ್ಪ್ರೈಸ್ based economies. Price will skyrocket during peak times and peak production on the contrary. During the periods of stagnation, price, output, profits, revenues, demand and investment have plumped. Then the unemployment situation takes on a terrible shape. The government must undertake specific programs to ensure a smooth economic development by settling economic stability by ensuring that the majority of production and economic disruption does not occur. Maintaining economic stability yes ಆರ್ಥಿಕ ಸ್ಥಿಮಿತತೆಯನ್ನು ಕಾಪಾಡುವಂಥದ್ದು. ಅಂದರೆ ಆರ್ಥಿಕ ಸಮೃದ್ಧಿ ಮತ್ತು ಮುಗ್ಗಟ್ಟು ಚಕ್ರೀಯವಾಗಿ ಸಂಭವಿಸುವಂಥದ್ದು. ಅಂದರೆ ಅದು ಸೈಕ್ಲಿಂಗ್ ಆಗ್ತಲೇ ಇರುತ್ತೆ. ಹಾಗಾಗಿ ಇಲ್ಲಿ ಸಮೃದ್ಧಿ ಶೃಂಗದ ಸಮಯಗಳಲ್ಲಿ ಮಿತಿಮೀರಿದ ಉತ್ಪಾದನೆ ಆಗಿರುತ್ತೆ. ಬೆಲೆಗಳು ಗಗನಚುಂಬಿಯಾಗಿರ್ತವೆ.
ಇಂತಹ ಸಮಯದಲ್ಲಿ ಉತ್ಪಾದನೆ ಲಾಭಗಳು ಯಥೇಚ್ಛವಾಗಿರುತ್ತೆ, ಆದಾಯ ಬೇಡಿಕೆ ಹೂಡಿಕೆ ಅಗಾಧವಾಗಿ ಇಳಿದು ಹೋಗುತ್ತೆ, ಹಾಹಾಕಾರ ವ್ಯಾಪಿಸುತ್ತೆ. ಯಾಕೆಂದರೆ ಜನರಿಗೆ ಅವುಗಳನ್ನು ಕೊಂಡ್ಕೊಳ್ಳುವಂತಹ ಶಕ್ತಿ ಇರೋದಿಲ್ಲ, ಅವ್ರ ಹತ್ರ ಹಣ ಇರೋದಿಲ್ಲ. ಆಗ ನಿರುದ್ಯೋಗ ಉಂಟಾಗುತ್ತೆ, ಉತ್ಪಾದನಾ ಬಾಹುಳ್ಯ ಉಂಟಾಗುತ್ತೆ, ಮುಗ್ಗಟ್ಟು ಸೃಷ್ಟಿಯಾಗುತ್ತೆ. ಪರಿಣಾಮವಾಗಿ ಜೊತೆಗೆ ಆರ್ಥಿಕ ಸ್ಥಿಮಿತತೆ ತನ್ನ ನೆಲೆಯನ್ನು ಕಳ್ಕೊಳ್ಳುತ್ತೆ. ಹೀಗಾಗಿ ಈ ಆರ್ಥಿಕ ಸ್ಥಿಮಿತತೆಯನ್ನು ನೆಲೆಗೊಳಿಸಿ ಸುಗಮ ಆರ್ಥಿಕ ಅಭಿವೃದ್ಧಿಯನ್ನು ಕೈಗೊಳ್ಳಬೇಕು ಅಂತಂದರೆ ಇಲ್ಲಿ ನಾವು ಕೆಲವೊಂದು ಕಾರ್ಯಕ್ರಮಗಳನ್ನು ರೂಪಿಸಿ ಆರ್ಥಿಕ ಸ್ಥಿಮಿತತೆಯನ್ನು ಕಾಯ್ದುಕೊಳ್ಳಿಕ್ಕೆ ಪ್ರಯತ್ನಗಳನ್ನು ಪಡಬೇಕಾಗುತ್ತೆ. 8 ಪಾಯಿಂಟ್ ಫುಲ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಕನಾಮಿಕ್ ಗ್ರೋತ್, ಪೂರ್ಣೋದ್ಯೋಗ ಸ್ಥಾಪನೆ ಮತ್ತು ಆರ್ಥಿಕ ಅಭಿವೃದ್ಧಿ ಅಂತ. ದ ಓವರ್ ಕ್ರೌಡ್ ಪಾಪ್ಯುಲೇಷನ್ ಪ್ರೆಸೆಂಟ್ಸ್ ದ ಪ್ರಾಬ್ಲಮ್ಸ್ ಡಿಸ್ಕ್ರೈಬ್ಡ್ ಅಂಡ್ ದ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್. ಅಂದರೆ ಜನಸಂಖ್ಯೆ ಹೆಚ್ಚಾದಂತೆ ನಿರುದ್ಯೋಗದ ಪ್ರಮಾಣ ಸಹ ಹೆಚ್ಚಾಗ್ತಾ ಇದೆ. ಅನ್ಎಂಪ್ಲಾಯ್ಮೆಂಟ್ ಇನ್ಕ್ರೀಸಸ್ ಪ್ಯಾರಾಸೈಟೇಷನ್ ಅಂಡ್ ಕಾಸಸ್ ಎ ಡಿಕ್ಲೈನ್ ಇನ್ ಪೀಪಲ್ಸ್ ಇನ್ಕಮ್ ಅಂಡ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್. ಜನಸಂಖ್ಯೆ ಹೆಚ್ಚಾದಂತೆ ವಿಪರೀತವಾಗಿರುವ ಜನಸಂಖ್ಯೆಯಿಂದಾಗಿ ಹಲವಾರು ಸಮಸ್ಯೆಗಳು ಜನ್ಮ ತಳೆಯುತ್ತೆ, ನಿರುದ್ಯೋಗ ಉಂಟಾಗುತ್ತೆ, ಪರಾವಲಂಬನೆ ಹೆಚ್ಚಾಗುತ್ತೆ, ಆದಾಯ ಮತ್ತು ಜೀವನ ಮಟ್ಟದ ಕುಸಿತಕ್ಕೆ ಕಾರಣ ಆಗುತ್ತೆ. ಇನ್ ದ ಅಬ್ಸೆನ್ಸ್ ಆಫ್ ಫುಲ್ ಫ್ಲೆಡ್ಜ್ಡ್ ರಿಸೋರ್ಸಸ್, ಅಂದರೆ ನಾವು ಪೂರ್ಣೋದ್ಯೋಗವಿಲ್ಲದ್ರಿಂದಾಗಿ ಸಂಪನ್ಮೂಲಗಳ ಕೊರತೆ ಇರೋದ್ರಿಂದಾಗಿ ನಿರುದ್ಯೋಗ ಸೃಷ್ಟಿಯಾಗುತ್ತೆ ಅನ್ನುವಂಥದ್ದು. ಇನ್ ದ ಆಬ್ಸೆನ್ಸ್ ಆಫ್ ಫುಲ್ ಫ್ಲೆಡ್ಜ್ಡ್ ರಿಸೋರ್ಸಸ್ ದ ಲ್ಯಾಕ್ ಆಫ್ ರಿಸೋರ್ಸಸ್ ಕ್ಯಾನ್ ಲೀಡ್ ಟು ಇನ್ಕ್ರೀಸ್ಡ್ ಪ್ರೊಡಕ್ಟಿವಿಟಿ ಆ್ಯಂಡ್ ಎಕನಾಮಿಕ್ ಗ್ರೋತ್. ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕಾಗುತ್ತೆ. ಪ್ಲಾನ್ಡ್ ಎಕನಾಮಿಕ್ ಡೆವಲಪ್ಮೆಂಟ್, ಎಕನಾಮಿಕ್ ಪ್ಲಾನಿಂಗ್ ಆಸ್ become an integral part of the national policy of most countries today. In the particular developing countries are finding a new direction for the advancement of their economies by embarking on economic projects, collection of resources from all possible resources through special efforts, unnecessary measures to increase productivity among different sectors of the economy. Clear programs for the establishment of distribution justice, continuous efforts to mitigate economic problems, etc. Large sums of money have to be mobilized by means of loans and deficit accounting in a planned economic development effort. The advent of economic planning has extended the horizon of government activities. ಯೋಜಿತ ಆರ್ಥಿಕ ಅಭಿವೃದ್ಧಿ ಅಂದರೆ ಸಾರ್ವಜನಿಕ ಹಣಕಾಸಿನ ಅರ್ಥಶಾಸ್ತ್ರದ ಮಹತ್ವದಲ್ಲಿ ಇದು ಕೊನೆಯ ಅಂಶ. ಆರ್ಥಿಕ ಆಯೋಜನೆ ಎಂದು ಬಹುತೇಕ ರಾಷ್ಟ್ರಗಳ ರಾಷ್ಟ್ರೀಯ ನೀತಿಯ ಅಂತರ್ಗತ ಭಾಗವಾಗಿ ಕಂಡುಬರುತ್ತೆ. ಅದರಲ್ಲಿಯೂ ಅನಭಿವೃದ್ಧ ದೇಶಗಳಲ್ಲಿ ಆರ್ಥಿಕ ಯೋಜನೆಯನ್ನು ಹಮ್ಮಿಕೊಳ್ಳುವಂತಹ ವಿಷಯದಲ್ಲಿ ತಮ್ಮ ಅರ್ಥವ್ಯವಸ್ಥೆಗಳ ಪ್ರಗತಿಗೆ ಹೊಸ ದಿಕ್ಕನ್ನು ಕಂಡುಕೊಳ್ಳುವಂತಹ ಒಂದು ಪ್ರಯತ್ನಗಳು ನಡೀತಾ ಇದ್ದಾವೆ. ವಿಶೇಷ ಪ್ರಯತ್ನಗಳ ಮೂಲಕ ಸಾಧ್ಯವಿರುವ ಎಲ್ಲ ಮೂಲಗಳಿಂದ ಸಂಪನ್ಮೂಲಗಳ ಸಂಗ್ರಹಣೆ, ಅರ್ಥವ್ಯವಸ್ಥೆಯ ವಿಭಿನ್ನ ವಲಯಗಳ ನಡುವೆ ವಿತರಣೆ, ನ್ಯಾಯಸ್ಥಾಪನೆಗೆ ಸ್ಪಷ್ಟ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ರೂಪಿಸಲಾಗ್ತಾ ಇದೆ. ಉತ್ಪಾದನೆ ಹೆಚ್ಚಳಕ್ಕೆ ಅನವರತ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಸತತ ಪ್ರಯತ್ನಗಳು ನಡೀತಾ ಇದೆ. ಆಯೋಜನೆಯ ಅವಿಭಾಜ್ಯ ಅಂಶಗಳಾಗಿ ಇವುಗಳನ್ನು ಕೈಗೊಳ್ಳಲಾಗಿದೆ. ಯೋಜಿತ ಆರ್ಥಿಕ ಅಭಿವೃದ್ಧಿಯಲ್ಲಿ ತೆರಿಗೆಗಳು, ಸಾಲಗಳು, ಕೊರತೆ ಹಣಕಾಸು ಮುಂತಾದವುಗಳನ್ನು ಕ್ರೋಢೀಕರಿಸಬೇಕಾಗತ್ತೆ. ಬೃಹತ್ ಮೊತ್ತದ ಹಣಕಾಸನ್ನು ಕ್ರೋಢೀಕರಿಸುವ ಮೂಲಕ ಆರ್ಥಿಕ ಯೋಜನೆಗಳ ಅನುಷ್ಠಾನವನ್ನು ಸರ್ಕಾರದ ಚಟುವಟಿಕೆಗಳನ್ನು ಆಯೋಜಿಸಿಕೊಳ್ಳುವ ಮೂಲಕ ಅಭಿವೃದ್ಧಿಯನ್ನು ಮಾಡಿಕೊಳ್ಳಬೇಕಾಗಿರುವಂತಹದ್ದು ಇದರ ಪ್ರಮುಖ ಕರ್ತವ್ಯವಾಗಿದೆ. ಇದಿಷ್ಟು ಸಾರ್ವಜನಿಕ ಅರ್ಥಶಾಸ್ತ್ರದ ಒಂದು ಮಹತ್ವಪೂರ್ಣವಾದಂತಹ ಅಂಶ ಅಥವಾ ಆಧುನಿಕ ಸರ್ಕಾರದ ಕಾರ್ಯಚಟುವಟಿಕೆಗಳ ಹೆಚ್ಚಳಕ್ಕೆ ಪ್ರಮುಖವಾದಂತಹ ಒಂದು ಕಾರಣಗಳು ಅಂತ ಹೇಳ್ಬಹುದು. ಥ್ಯಾಂಕ್ ಯು.